ಉದ್ಘಾಟನೆ ಮಾಡಿದ ಗೌರವಾನ್ವಿತ ಅತಿಥಿಗಳಾದ ಸದಭಿರುಚಿಯ ಚಲನಚಿತ್ರಗಳ ನಿರ್ದೇಶಕರು ಆಗಿರುವಂತಹ ಹುಟ್ಟೂರಿಗೆ ಅಪಾರವಾದದ್ದನ್ನು ಸಲ್ಲಿಸುತ್ತಿರುವವರಾದ ಡಾಕ್ಟರ್ ಅಂತೇಳಿ ಚಂದ್ರಶೇಖರ್ ಅವರೇ, ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವ ಹಿರಿಯರು ಹಿತೈಷಿಗಳು ಆಗಿರುವಂತಹ ನಮ್ಮ ನಾಡಿನ ಸಾರಸ್ವತ ಲೋಕದ ಅಪರೂಪದ ತಪಸ್ವಿಗಳಾಗಿರುವಂಥ 30,000ಕ್ಕೂ ಹೆಚ್ಚು ಚೌಕದತ್ತರು ಹಾಗೂ ಅಭಿನಂದಿತರಾಗುತ್ತಿರುವಂಥ ಈ ಸಮಾರಂಭದ ಕೇಂದ್ರ ಶಕ್ತಿ ಮಾನ್ಯ ಪ್ರೊಫೆಸರ್ ಎಂ ಕೃಷ್ಣೇಗೌಡ ಅವರೇ ಹಾಗೂ ಎಲ್ಲ ಅಭಿನಂದಿತರೇ, ವೇದಿಕೆ ಮೇಲೆ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ಗಣ್ಯ ಮಹನೀಯರೇ, ಸಹೃದಯ ಬಂಧುಗಳೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ತಮಗೆಲ್ಲ ನನ್ನ ಗೌರವಪೂರ್ವಕವಾದ ನಮಸ್ಕಾರ. ಈ ಸಂದರ್ಭದಲ್ಲಿ ಮೊಟ್ಟ ಮೊದಲಿಗೆ ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಮತ್ತು ನಾಡ ಜನತೆಯ ಪರವಾಗಿ ಪ್ರೊಫೆಸರ್ ಎಂ ಕೃಷ್ಣೇಗೌಡ ಅವರಿಗೆ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಪ್ರಾಧಿಕಾರದ ಅಧ್ಯಕ್ಷರಾಗಿ ಇಡೀ ನಾಡಿಗೆ ವಸ್ತು ಪ್ರದರ್ಶನ ಅಂತಂದ್ರೆ ಏನು ಅಂತ ಹೇಳಿ ತೋರ್ಪಡಿಸಿದಂಥವರು ಎಚ್ ವಿ ರಾಜೀವ್ ಅವರು, ಪರಿಸರ ಪ್ರಶಸ್ತಿ ವಿಜೇತರು, ಪ್ರಕಾಶ್ ಚಿಕ್ಪಾಳಿ ಅವರು, ಕೆ ವಿ ಶ್ರೀಧರ್ ಅವರು ಮತ್ತು ಶಿವಕುಮಾರ್ ಅವರು, ಕಡ್ಕಳ್ ಕುಮಾರ್ ಅವರು ಮತ್ತು ಸಹಕಾರ ಪ್ರಶಸ್ತಿ ವಿಜೇತರಾದಂಥ ಶಂಕರೇಗೌಡರು ಮತ್ತು ಪ್ರೊಫೆಸರ್ ಕೃಪಾ ಗಣೇಶ್ ಅವರು, ದಯಮಾಡಿ ರಮೇಶ್ ಗೌಡರು, ರಾಜ್ಯ ವಿದ್ಯುತ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು, ಇವರನ್ನ ಈಗ ಅಭಿನಂದಿಸ್ತಾ ಇದ್ದೀವಿ. ಬಂಧುಗಳೇ, ಸ್ವಲ್ಪ ಕಾರ್ಯಕ್ರಮದಲ್ಲಿ ಬದಲಾವಣೆ ಮಾಡ್ಕೊಳ್ತಾ ಇದ್ವಿ, ನಿಮ್ಮ ಕ್ಷಮೆ ಇರಲಿ. ಸಮಾಜದ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ನಮ್ಮ ಆತ್ಮೀಯರು, ನಮ್ಮೆಲ್ಲರನ್ನ ಕೈ ಹಿಡಿದು ನಡೆಸಿದಂಥ ಶ್ರೀ ಅಂಶಿ ಪ್ರಸನ್ನ ಕುಮಾರ್ ಅವರಿಗೆ ಈಗ ಸಾಧಕರ ಅಭಿನಂದನೆ. ಆನಂತರ ಅವರಿಗೂ ಸ್ವಾಗತವನ್ನು ಬಯಸ್ತೀವಿ. ಪರೀಕ್ಷೆಗಳು ಜೀವನದಲ್ಲಿ ನಿರಂತರವಾಗಿ ಬರುತ್ತಲೇ ಇರುತ್ತವೆ. ಪರೀಕ್ಷೆ ಬರೆಯುವ ಒಂದು ಅವಕಾಶ ಮುಗಿದು ಹೋಯಿತು, ನಾನು ನಿವೃತ್ತನಾಗಿದ್ದೇನೆ ಅನ್ನುವಂಥದ್ದು ಕೂಡ ಅರ್ಧ ಸತ್ಯ. ಈಗ ನಾನು ಎದುರಿಸುತ್ತಿರುವ ಪರೀಕ್ಷೆ ಸಾಮಾನ್ಯವಾದದೇನು? ಪ್ರೊಫೆಸರ್ ಎಂ ಕೃಷ್ಣೇಗೌಡ ಅವರ 4 ಕೃತಿಗಳ ಕುರಿತು 20-25 ನಿಮಿಷಗಳಲ್ಲಿ ಇಂಥ ಗಂಭೀರ ಸಭೆಯಲ್ಲಿ ಮಾತನಾಡುವುದು ಸಾಮಾನ್ಯ ಪರೀಕ್ಷೆಯೇ ಅನ್ನುವಂಥದ್ದು ನಾನು ಕೇಳ್ಕೊಳ್ತಾ ಇರೋದು ದೊಡ್ಡ ಪ್ರಶ್ನೆ. ನಾನು ಮೂಲತಃ ಹಳ್ಳಿಯಿಂದ ಬಂದವನು. ಈ ಕ್ಷಣದಲ್ಲಿಯೂ ಕೂಡ ಗ್ರಾಮೀಣ ಮನೋಧರ್ಮದವನಾಗಿದ್ದೇನೆ. ಅನ್ನ ಬೆಂದಿದೆಯೋ ಇಲ್ಲವೋ ಎಂಬುದಕ್ಕೆ ಇಡೀ ಪಾತ್ರೆಯ ಅಗುಳನ್ನೇನು ಹಿಸುಕಿ ನೋಡಬೇಕಾಗಿಲ್ಲ. ಒಂದು ಅಗಳನ್ನು ಹಿಸುಕಿ ನೋಡಿದರೆ ಸಾಕು, ಅನ್ನದ ಸ್ಥಿತಿಗತಿ ತಿಳಿಯುತ್ತದೆ. ಹಾಗೆಯೇ ಇಂದು ಬಿಡುಗಡೆಯಾದ 4 ಪುಸ್ತಕಗಳ ಎಲ್ಲ ಲೇಖನಗಳನ್ನು ಓದಲು ಆಗದಿದ್ದರೇನಂತೆ ಎಂಬ ಬಂಡ ಧೈರ್ಯ ನನ್ನದು. 3 ಪುಸ್ತಕಗಳನ್ನು ಇಡಿಯಾಗಿ ಓದಿಕೊಂಡು 4 ಪುಸ್ತಕವನ್ನು ಅರ್ಧಂಬರ್ಧ ಓದಿಕೊಂಡು ಬಂದಿದ್ದೇನೆ. ಪ್ರೊಫೆಸರ್ ಕೃಷ್ಣೇಗೌಡ ಅವರು ಕರ್ನಾಟಕದ ಪ್ರಮುಖ ಸಾಂಸ್ಕೃತಿಕ ರಾಯಭಾರಿಗಳಲ್ಲಿ ಒಬ್ಬರು. ಪ್ರಪಂಚದ ಹಲವು ದೇಶಗಳಿಗೆ ಪ್ರವಾಸ ಮಾಡಿ ತಮ್ಮ ಸ್ಖಲಿತ ವಾಗ್ವೈಭವದಿಂದ ಅವರು ಕನ್ನಡ ಸಂಸ್ಕೃತಿಯನ್ನು ಪ್ರಸಾರ ಮಾಡಿದ್ದಾರೆ. ಅವರು ಆಡುವ ಮಾತು ಮಾತ್ರ ಆಕರ್ಷಕವಲ್ಲ, ಅದು ಮೌಲಿಕವೂ ಆಗಿರುತ್ತದೆ. ಅವರ ಬರವಣಿಗೆಯೂ ಅಷ್ಟೇ, ಅದು ಸೃಜನಶೀಲ ಮತ್ತು
ಸತ್ವಪೂರ್ಣವಾಗಿದೆ. ಈ ಸಂದರ್ಭದಲ್ಲಿ ಒಂದು ಮಾತನ್ನು ಮೊದಲೇ ಸ್ಪಷ್ಟಪಡಿಸಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಅದೇನು ಅಂತಂದರೆ, ಇಲ್ಲಿ ನಾನು ಆಡುವಂಥ ಮಾತುಗಳು ಕೇವಲ ಹೊಗಳಿಕೆಯ ಮಾತುಗಳು ಅಲ್ಲ. ಇಷ್ಟಕ್ಕೂ ಯಾವುದೇ ವಿಶೇಷ ವರ್ಚಸ್ಸು ಇಲ್ಲದ ನನ್ನಂಥ ಸಾಮಾನ್ಯ ಮನುಷ್ಯನ ಹೊಗಳಿಕೆಯಿಂದ ಕೃಷ್ಣೇಗೌಡರಿಗೆ ಏನಾಗಬೇಕಾಗಿದೆ ಅಂತ ಪರಿಚಯ ಮಾಡಿಸಿದ್ರು. ಇದು ಸಾಧ್ಯವ ಅಂತ ಸ್ವಲ್ಪ ಅನುಮಾನ. ಅದೇ ನಿಮ್ಮ ಮೇಲೆ ಆಪಾದನೆ ಮಾಡ್ತಾ ಇಲ್ಲ, ಸ್ಪಷ್ಟೀಕರಣ. ನನಗೆ ಒಂದು ಅರ್ಥ ಆಗಿಲ್ಲ. ಇಷ್ಟೊತ್ತು ಕೂತಿದ್ದೆ ನಾನು. ಇಲ್ಲಿ ಬಂದಿರೋರು ಎಲ್ಲರೂ ಕೂಡ ಬಹಳ ಹೆಚ್ಚು ಕಡಿಮೆ 90% ಜನ ಸಾಹಿತ್ಯ ಕ್ಷೇತ್ರಕ್ಕೆ ಸ್ವಲ್ಪ ಹತ್ತಿರದಲ್ಲಿರೋರು. ರಾಮೇಗೌಡರು ನಾನು ಇವತ್ತು ಅವ್ರು ನೋಡಿ ಖುಷಿ ಆಯಿತು. ನಿರಂಜನ್ ಅವರು ಮೊನ್ನೆವರೆಗೆ ನಮ್ಮ ವೈಸ್ ಚಾನ್ಸಲರ್ ಆಗಿದ್ದರು. ಮಾದೇಗೌಡ್ರ ನನಗೆ ಸಿಟ್ಟಿದೆ, ನನಗೆ ಮನೆ ಕೊಡಲಿಲ್ಲ, ಆದರೂ ನಾನು ಅವ್ರನ್ನ ಗೌರವಿಸ್ತೀನಿ. ಪುಟ್ಟೇಗೌಡರು ಬಂದಿದ್ದಾರೆ, ನಾನು ಭಾಳ ಇಷ್ಟಪಡ್ತಕ್ಕಂಥ ಮತ್ತಿಪ್ಪೇಗೌಡರು. ನಾನು ಇಲ್ಲೊಬ್ಬ ರಾಜಕಾರಣಿನ ಭಾಳ ಇಷ್ಟಪಡ್ತದೆ, ಭಾಳ ಆತ್ಮೀಯವಾಗಿದೆ. ಹೆಚ್ಚು ಅವ್ರ ಮಗ ಬಂದಿದ್ದಾರೆ ಮಾತಾಡೋದು. ಆ ಸತ್ಯವನ್ನ ನೀವೇ ಹೇಳಬೇಕು. ಅದಕ್ಕೂ ಮಿಗಿಲಾಗಿ ನೀವು ಒಳ್ಳೆಯವರೇ ಇರ್ಬೋದು, ಲಕ್ಷಣವಾಗಿದ್ದರೆ ಹಾಡು ಕಟ್ಟುಣಿಸ್ತಾಗಿದ್ದರೆ ಯಾರಾದರೂ ಪ್ರಪಂಚ ಆಸೆ ಪಟ್ಟ ಅಥವಾ ಎಲ್ಲಾದರೂ ಎಡವಿದ್ದು ಉಂಟಾ? ಬಹಳ ಸೀರಿಯಸ್ ಆಗಿರ್ತವೆ. ಏನು ನೀವು ಒಬ್ಬರೇ ನಗ್ಸೋದು? ಒಂದು ವೇಳೆ ಹಾಗೇನಾದ್ರೂ ಇದ್ದು ಇಲ್ಲೇನು ಹೇಳಕ್ ಹೋಗ್ಬಿಟ್ಟು ನಾವು ಮತ್ತೆ ಸೇವೆ. ನನಗೆ ಬರ್ತಾ ದಾರಿಯಲ್ಲಿ ಮದ್ದೂರು ಟಿಫಾನಿಸ್ ಹೋಗಿ ಕಾಫಿ ಕುಡಿಯೋಣ ಅಂತ ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ. ಬರೋದಿಲ್ಲ, ಕನ್ನಡವನ್ನು ತೆಲುಗು ಥರ ಮಾತಾಡ್ತೇವೆ. ನೀವು ಕರ್ಕೊಂಡು ಬಂದು ನನ್ನ ಇಲ್ಲಿ ಕೂಡಿಸಿ ಏನು ನಾನು ನಿಮ್ಗೆ ಅನ್ಯಾಯ ಮಾಡಿದ್ದೆ? ಎಷ್ಟು ಗೌರವ ಪ್ರೀತಿಯಿಂದ ನನ್ನ ಜೊತೆ ನಡ್ಕೊಂಡಿದ್ದೆ. ನೀವು ಹೀಗೆ ಮಾಡ್ಬೋದಾ? ನನಗೆ ತಳವಾರ ಹೇಳಿದ್ರು ಪರೀಕ್ಷೆ ಅಂತ. ಯಾರಿಗೆ ಪರೀಕ್ಷೆ? ನಿಮಗಲ್ಲ. ನೀವು ನೋಟ್ಸ್ ಮಾಡ್ಕೊಂಡ್ಬಂದ್ರಿ, ಎಲ್ಲ ಅದನ್ನ ನೋಡ್ಕೊಂಡು ಚೀಟಿ ಎಲ್ಲ ಹೇಳ್ಬೇಕು. ಒಬ್ಬನವ್ರು ಕೇಳೋದೇ ಬೇಡ, ಅವರು ಅದೇ ಕೆಲಸ. ನಾಲ್ಕಲ್ಲಿ ಅವ್ರನ್ನ ಅದೇ ಕೆಲಸವಾಗಿ ನೋಡ್ತಾ ಇದ್ದೆ, ಇಟ್ಕೊಂಡು ನೋಟ್ ಮಾಡ್ಕೊಂಡಿದ್ದೆ ಮಾಡ್ಕೊಂಡಿದ್ದೆ. ಅವರು ಅದನ್ನ ನೋಡ್ಕೊಂಡು ನಮಗೇನು ಭಯ ಏನಿಲ್ಲ. ಈ ದೇಶ ನಡೆಯೋದೇ ಹಿಂಗೆ. ನೋಟ್ಸ್ ಮಾಡಿದವರು ಓದ್ಕೊಂಡವ್ರೆಲ್ಲ ಕೆಳಗಿರ್ತೀರಿ, ನಾವು ಏನು ಮಾಡ್ಕೊಂಡು ನಿಮ್ಮ ನೋಟ್ಸ್ ನಿಮ್ಮ ಹತ್ರ ಇದೆ. ಯಾವುದೋ ಕಾರ್ಯಕ್ರಮಕ್ಕೆ ನನಗೆ ಹೋಗೋಕ್ಕಾಗಲ್ಲ ಅಂದರೆ ಅವರು ನನ್ನ ಪರವಾಗಿ ಪ್ರತಿನಿಧಿಯಾಗಿ ಹೋಗಿ ನನ್ನ ಮನ ಕಾಪಾಡ್ತಾರೆ. ಅವ್ರು ಎಲ್ಲೋ ಸೂಚಿಸಿದರೆ ನಾನು ಹೋಗಿ ಆ ಕಾರ್ಯಕ್ರಮನ ನಿರ್ವಹಣೆ ಮಾಡ್ತೀನಿ. ಇವತ್ತು ನನಗೆ ನೆನಪಾಗ್ತಿರೋ 2 ಕಾರ್ಯಕ್ರಮಗಳು. ಒಂದು, ಅಕ್ಕದಲ್ಲಿ ಸಮ್ಮೇಳನದಲ್ಲಿ ಕೃಷ್ಣೇಗೌಡರು ಮಾತಾಡಿದರು ಅಮೆರಿಕದಲ್ಲಿ. ಅದು ಎಷ್ಟು ಚೆನ್ನಾಗಿತ್ತು ಅಂದರೆ ಅದರ ಪ್ರತಿ ಪದ ನನಗಿನ್ನೂ ನೆನಪಿದೆ. ನಾನು ಯಾವುದೇ ತೋರಿಕೆ ಇಲ್ಲದೆ ಹೇಳ್ತೇನೆ, ನಾನು ಅವರ ದೊಡ್ಡ ಅಭಿಮಾನಿ. ಅವತ್ತು ಇಡೀ ಅಮೆರಿಕದ ಕನ್ನಡಿಗರು ಸುಮಾರು 8-10 ಸಾವಿರ ಜನ ಎದ್ದು ನಿಂತು ಕರತಾಡನ ಮಾಡಿ ಅವ್ರನ್ನ ಗೌರವಿಸಿದಂಥ ಕ್ಷಣ ಇದೆಯಲ್ಲ. ಯಾಕೆಂದರೆ ಹಾಸ್ಯ ಲೋಕ ಅನ್ನುವಂಥ ಒಂದು ಚಳುವಳಿ ಪ್ರಾರಂಭ ಆದಮೇಲೆ
ಒಂದು 10 ಜೋಕು ಉಡು ಹಚ್ಕೊಳ್ಳೋದು, ಅದನ್ನು ನೋಡಿ ಜನರ ಮಧ್ಯೆ ಒಂದೊಂದು ಚಿಕ್ಕ ಚಿಕ್ಕ ವಿರಾಮ ನೋಡಿಕೊಂಡು, ಜನರ ಮೂಡ್ ನೋಡಿಕೊಂಡು, ಅದು ಗ್ರಾಮೀಣ ಭಾಗವೋ ನಗರ ಭಾಗವೋ ಅದಕ್ಕೆ ಪೂರಕವಾಗಿ ಹೇಳಿ ರಂಜಿಸುವ ಒಂದು ಚಳುವಳಿಯ ಹಾಗೆ ದೊಡ್ಡದಾಗಿ ಶುರುವಾಯಿತು. ಗೌರವಾನ್ವಿತ ಹಿರಿಯರಾದ ಶ್ರೀ KC ಶಿವಪ್ಪ ಅವರು ಇವರೆಲ್ಲರೂ ವೇದಿಕೆ ಮೇಲಿದ್ದಾರೆ. ನಾನು ಗೌರವಿಸುವ ಪ್ರೀತಿಸುವ ನಾನು ಆಶೀರ್ವಾದ ಬಯಸುವ ಎಷ್ಟೋ ಜನ ಈ ಸಭೆಯಲ್ಲಿದ್ದೀರಿ. ಮನಸ್ಸು ತುಂಬ ಒದ್ದೆಯಾದಾಗ ತುಂಬ ಮಾತಾಡ್ಬಿಡಬಾರ್ದು. Heard melodies are sweet. Melodies unheard are sweeter ಅಂತ ಒಂದು ಮಾತಿದೆ. ಆಡುವ ಮಾತುಗಳಿಗಿಂತ ಆಡದೆ ಉಳಿದ ಮಾತು ಅತ್ಯಂತ ಮಧುರವಾಗಿರ್ತವೆ, ಅರ್ಥಪೂರ್ಣವಾಗಿರ್ತವೆ. ನಾವೆಲ್ಲ ಮಾತುಗಳ ಜೊತೆಲೇ ಬದುಕೋರು, ಭಾಷೆ ಜೊತೆ ಬದುಕೋರು. ಆದರೆ ಬಹಳ ಸಲ ನನಗೆ ದಿನನಿತ್ಯದ ಅನುಭವ ಏನು ಅಂದ್ರೆ, ಮಾತನಾಡಿ ಉರುಳೋಯ್ತಲ್ಲ ಮಾತು ಹೊರಗೆ ಅಂತ. ನಮ್ಮ ತಿಮ್ಮೇಗೌಡರು, ನಮ್ಮ ಗಣೇಶ್ ಪ್ರಸಾದ್ ಅವರು, ಶಿವಪ್ರಸಾದ್ ರವರು, ಹಲವಾರು ಸ್ನೇಹಿತರುಗಳು ಸೇರಿ ವಿಭಿನ್ನವಾಗಿ ಚಿಂತನೆ ಮಾಡಿ ಈ ಥರ ಕಾರ್ಯಕ್ರಮವನ್ನ ತಿಮ್ಮೇಗೌಡರು ಎಲ್ಲರೂ ಸೇರಿ ಈ ಥರ ಒಂದು ದಯಮಾಡಿ ಈ ಒಂದು ಕಾರ್ಯಕ್ರಮಗಳಾದಂತ SL ಭೈರಪ್ಪನವರ ಧರ್ಮಪತ್ನಿ ಬಂದು ಈ ಕಾರ್ಯಕ್ರಮವನ್ನ ಸಾಕ್ಷೀಕರಿಸಿ ಕೃಷ್ಣೇಗೌಡರಿಗೆ ಆಶೀರ್ವದಿಸಿದ್ದಾರೆ. ಅವರಿಗೂ ಸಹ ಈ ವೇದಿಕೆ ಪರವಾಗಿ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೇವೆ. ಪ್ರಧಾನ್ ಗುರುದತ್ ಮಿಸ್ಸಸ್ ಸಹ ಬಂದು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕೃಷ್ಣೇಗೌಡರಿಗೆ ಆಶೀರ್ವಾದ ಮಾಡಿದ್ದಾರೆ. ಅವರಿಗೂ ಸಹ ವೈಯಕ್ತಿಕವಾಗಿ ಚಪ್ಪಾಳೆ. ನೋಡಲ್ಲಿ ಮುಂದೆ ಇಟ್ಟಿದ್ದಾರೆ. ಈ ಕಡೆ ಹೋಗ್ಲಿ. ಸ್ವಲ್ಪ ಈ ಕಡೆ ಜಾಗ ಸಾಕಾಗ್ತದೆ.